ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಕುಟುಂಬದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಾನು. ನನಗೆ ನನ್ನ ಹೆಸರು ಇದರಲ್ಲಿ ಪಂಚವಲ್ಲ, ನನ್ನ ಹೆಸರು ಇದರಲ್ಲಿ ಲಲಿತಾ ಅಂತ. ನನಗೆ ತಂದೆ ತಾಯಿ ಯಾರೂ ಇಲ್ಲ, ಅದಕ್ಕೋಸ್ಕರ ನಾನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆನೇ ಇರ್ತೀನಿ. ಅವರಿಗೂ ಇಬ್ಬರು ಮಕ್ಕಳು. ಅವ್ನ ಮಗನ ಹೆಸರು ಪವನ್ ಅಂತ, ಅವ್ನ ಮಗಳ ಹೆಸರು ಗಿರಿಜಾ ಅಂತ. ನನಗೊಬ್ಬಳು ಫ್ರೆಂಡ್ ಇದ್ದಾಳೆ, ಅವಳ ಹೆಸರು ಸವಿತಾ ಅಂತ. ಇನ್ನು ಮುಂದೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತಾ ಇರುತ್ತೆ ಆ ಕ್ಯಾರೆಕ್ಟರ್ಸ್ ಬಂದಾಗಲೇ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವಾಗಂತೂ 2 ಕುಟುಂಬದ ಪರಿಚಯ ಮಾಡಿಕೊಟ್ಟಿದ್ದೀನಿ. ಬೆಳಗ್ಗೆ ವಿಡಿಯೋದಲ್ಲಿ ಲಕ್ಷ್ಮಕ್ಕ ಅವ್ರ ಕುಟುಂಬದ ಪರಿಚಯ ಮಾಡಿಕೊಟ್ಟಿದ್ದೀನಿ, ಇವಾಗ ನನ್ನ ಕುಟುಂಬದ ಪರಿಚಯ ಮಾಡಿಕೊಟ್ಟಿದ್ದೀನಿ. ಹಾಗೆ ಮುಂದೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತಾ ಅದ್ರ ಪರಿಚಯ ನಾನು ನಿಮ್ಗೆ ಮಾಡ್ಕೋತಾ ಹೋಗ್ತೀನಿ. ನಮಸ್ಕಾರ. ನಿಮ್ಮೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗುತ್ತೆ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಏ ಲಲಿತಿ, ಎಲ್ಲದಿದಿ ನೀನು? ಎದಕ್ಕೆ ಮುಂಜಾನೆ ಎದ್ದು ಎದಕ್ಕೆ ಆ ಹುಡುಗಿನ ಒಂದ ಸಮನ ಒದರಾ ಕುಂತಿದಿ? ಒಳಗಡೆ ಅಡಿಗೆ ಮನ್ಯಾಗ ಏನ ಕೆಲಸ ಮಾಡಕ್ ಕುಂತೈತಿ, ಆ ಕೆಲಸನಾರ ಮಾಡಕ್ ಬಿಡು. ಈ ಎಷ್ಟು ಪ್ರೀತಿ ವಾತ್ಸಲ್ಯ ಅಣ್ಣನ ಮಗಳ ಮೇಲೆ, ಸ್ವಂತ ಮಕ್ಕಳ ಮೇಲೆ ಇಲ್ಲದೆ ಇರೋ ಪ್ರೀತಿ ಮಮತೆ ನಿನಗ ಆಕೆ ಮೇಲೆ ಭಾಳ ಅಲ್ಲ ಪ್ರೀತಿ. ಲೇ ಎದಕ್ಕೆ ಒದರ್ತಿದಿ ಅಂತ ಕೇಳಿದೆ ಅಷ್ಟ. ಅದ್ರಾಗ ಏನೈತ್ಲಿ? ಆಕಿನ ನಮ್ಮ ಮಗಳು ಇದ್ದಂಗಲ್ಲನ, ಸಣ್ಣಕ್ಕಿರ್ಬೇಕಾಗಿಂದನು ನಮ್ಮ ಜೊತಿನ ಅದಾಳ. ಮತ್ತು ನೀನು ಆಕಿನ ನಿನ್ನ ಸ್ವಂತ ಮಗಳು ಅಂತನ ಅನ್ಕೋ. ಎದಕ್ಕೆ ಹಂಗ ಆ ಹುಡುಗಿಗೆ ಒಂದ ಸಮನ ಒಂದು ತಪಷ್ಟಿಗೆ ಒಂದು ಕೆಲಸ ಹಚ್ಚತಿರ್ತೀಯಲ್ಲ ಹಂಗ? ನೋಡ್ರಿ, ಅಕ್ಕಿನ ನನ್ನ ಮಗಳಂತನ ಅನ್ಕೊಂಡಿನಿ ನಾನೇನು ಬೇರೆ ಮಗಳಂತ ಏನು ಅನ್ಕೊಂಡಿಲ್ಲ. ಅಕ್ಕಿಗೂ ಮನೆಯಿಂದ ವಾರ ಬದುಕೆಲ್ಲ ಗೊತ್ತಾಗ್ಲಿ ಅಂತಂದು ಈಗಲೇ ಎಲ್ಲ ಕೆಲಸ ಹಚ್ಚಿ ಅಕ್ಕಿನ ಎಲ್ಲ ಕೆಲಸ ಬರೋ ಹಂಗೆ ಮಾಡಾಕುಂತೀನಿ ನಾನು. ನಿಮಗೆ ನನ್ನ ಉದ್ದೇಶ ಏನನ್ನೋದು ಅರ್ಥ ಆಗವಲ್ದು ಆಟ. ಹಂಗಾರ ಒಂದಟ್ಟಿಗೆ ಕೆಲಸನ ನಿನ್ನ ಸಣ್ಣ ಮಗಳು ಅದಾಳಲ್ಲ ಗಿರಿಜವ್ವ, ಆಕಿಗೂ ಹೇಳು ಮತ್ತೆ. ಆಕಿನ ಸಣ್ಣಕ್ಕೆದ, ಈಗರ ಇನ್ನ ಶಾಲೆಗೆ ಹೊಂಟಾಳ. ಆಕಿ ಮುಂದೆ ಮಾಡ್ತಾಳೆ ಎಲ್ಲ ಕೆಲಸನು, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಈಗ ಕತ್ತಿ ಅಂತ ವಯಸ್ಸಾಗಿರೋದು ಲಲಿತವ್ಗ. ಮೊದ್ಲು ಆಕಿ ಎಲ್ಲ ಕೆಲಸ ಕಲೀಲಿ, ಆಮೇಲೆ ಗಿರಿಜವ್ಗ ಕೆಲಸನ ಹೆಂಗೆ ಹೇಳ್ಕೊಡ್ಬೇಕು ಹೆಂಗೆ ಬಿಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ. ಏ ಲಲಿತಿ, ಲಗುನ ಬರ್ತೀಯನಿ? ಏನಿಲ್ಲ ನೀನು? ಹಾ ಚಿಗವ್ವ, ಬಂದೆ. ಏನು ಚಿಗವ್ವ ಕರೆದೇ ಇಲ್ಲ? ಲಲಿತವ್ವ, ಚಾ ಕುಡ್ದಿಲ್ಲ? ಬಿಸ್ಕಿಟ್ ತಂದಿಟ್ಟಿದ್ದೆ ನಾನು, ಬಿಸ್ಕಿಟ್ ತಿಂದು ಚಾ ಕುಡ್ದಿಲ್ಲಮ್ಮ? ಈಕೇನ ಮನ್ಯಾಗ ಇರ್ತಾಳ, ಆಮೇಲೆ ಗಡದ್ದಂಗೆ ಊಟ ಮಾಡಲಿ. ಆ ಬಿಸ್ಕಿಟನ್ನ ನೀವು ತಂದಿದ್ದು ಗಿರಿಜವ್ವ ಮತ್ತು ಪವನ ತಿಂದಾರ. ಲೇ, ನಾ ಎಲ್ಲರಿಗೂ ಆಗಂಗ ತಂದಿದ್ದೆ ಬಿಸ್ಕಿಟ್. ಅವ್ರಿಬ್ರಿಗೆ ಎದಕ್ಕೆ ಕೊಟ್ಟಿ? ಲಲಿತವ್ಗೆ ಎದಕ್ಕೆ ಕೊಟ್ಟಿಲ್ಲ ನೀನು ಬಿಸ್ಕಿಟ್ನ? ಇಲ್ಲಿ ಬಿಡು ಚಿಕ್ಕಪ್ಪ, ಅವರಿಬ್ಬರಿನ ಸಣ್ಣರದಾರ, ಶಾಲೆ ಹೋಗೋರಲ್ಲ, ತಿನ್ಲಿ. ನಾನೇನು ಮನ್ಯಾಗ ಇರ್ತೀನಿ. ಈಗ ಅಡಿಗೆ ಆದಮೇಲೆ ಊಟ ಮಾಡ್ತೀನಿ ತಗೋ ಚಿಕ್ಕಪ್ಪ. ಹಂಗಲ್ಲವಾ, ನಾನು ಎಲ್ಲರಿಗೂ ಬಿಸ್ಕಿಟ್ ಆಗಲಿ ಅಂತನ ಜಾಸ್ತಿನ ತಂದಿದ್ದೆ ಬಿಸ್ಕಿಟನ್ನ. ನೀನು ತಿನ್ಬೇಕಿಲ್ಲವಾ? ನೀನು ಮುಂಜಾನೆಯಿಂದ ಒಂದೇ ಸಮನ ಕೆಲಸ ಮಾಡ್ತಿರ್ತೀರಿ, ನೀನು ತಿನ್ಬೇಕವ್ವ. ಅಲ್ಲೇ ಅಡಿಗೆ ಮಾಡ್ಕೋತಾನ 2 ರೊಟ್ಟಿನ ಹೊಡೆದು ಕುತ್ಕೊಂಡಿರ್ತಾಳ ತಗೋರಿಕೆ. ಏನು ಹಗರ ಇಲ್ಲ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಏನೋ ಕೆಲಸ ಐತಂತಂದ್ರಲ್ಲ, ಮೊದಲು ಆ ಕೆಲಸ ಮುಗಿಸೋಗ್ರಿ. ಇಲ್ಲ ಬಂದು ನಿಂತ್ಕೊಂಡ್ಬಿಟ್ರಿ ಹೆಣ್ಮಕ್ಳ ಮಧ್ಯೆ. ನಾವು ನಮ್ಮ ಕೆಲಸ ಏನೈತೆ ಅದು ನೋಡ್ಕೋಬೇಕು, ನೀವು ನಡ್ರತ್ತಾಗ. ಅಲ್ಲ ಲಲಿತವ್ವ, ಅಡಿಗೆ ಮನ್ಯಾಗ ಬಾಂಡೆ ನೋಡಿದ್ರೆ ಹಂಗ ಬಿದ್ದವು. ಇನ್ನ ಅಡಿಗೆನೂ ಮಾಡಿಲ್ಲ ನೀನು. ಮುಂಜಾನಿಂದ ಏನು ಮಾಡಕ್ ಕುಂತಿದಿ ಅಂತಂದ ನೀನು? ಮನ್ಯಾಗ ಲಗುನ ಎದ್ದು ಕೆಲಸ ಮಾಡಕ್ ಬರಲ್ಲನ? ಹುಡುಗರು ತಿಂದು ಶಾಲೆಗೆ ಹೋಗ್ಬೇಕವು, ಇನ್ನ ಅಡಿಗೆನ ಮಾಡಿಲ್ಲ ನೀನು. ಅವು ಶಾಲೆಗೇನು ಉಪವಾಸ ಹೋಗ್ಬೇಕು ಕಳಿಸ್ಬೇಕಂತ ಮಾಡಿ ಏನ ನನ್ನ ಮಕ್ಕಳನ್ನ? ಅದು ಚಿಗವ್ವ, ಪವನ ಇವತ್ತು ರೊಟ್ಟಿ ಪಲ್ಯ ಏನು ಬೇಡ, ನಂಗೆ ಚುಮ್ಮರಿ ಮಾಡಿಕೊಡ್ವಿ ಅಕ್ಕ ಅಂದಿದ್ದ ನಿನ್ನೆ ರಾತ್ರಿನ. ಅದಕ್ಕೆ ಅವರಿಬ್ಬರಿಗೂ ಚುಮ್ಮರಿ ಮಾಡಿಟ್ಟೀನಿ ಚಿಗವ್ವ. ಒಂದು ಸ್ವಲ್ಪ ಹೊಲಿಯವು ಬಟ್ಟೆ ಇದ್ವಾ, ಲಗುನ ಕೊಡೋವಿದ್ವು, ಅದಕ್ಕೆ ಒಂದು ಸ್ವಲ್ಪ ಹೊಲದ ಇಟ್ಟು ಬಂದೀನಿ ಚಿಗವ್ವ. ಅವರು ತಿಂದು ಹೋಗಲಿ. ಈಗ ಎಲ್ಲರಿಗೂ ಚುಮ್ಮರಿನ ಮಾಡೀನಿ. ನಾ ಆಮೇಲೆ ಬಾಂಡೆ ತಿಕ್ಕಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಂತ ಕೇಳ್ತೀನಿ. ಅವ ಪವ್ಯಾಗ ಅವ ಏನಾರ ಇಲ್ಲ ಅನ್ಬೇಕು, ಅವಾಗೈತಿ ನಿನಗೆ. ಲಗುನ ಬಾಂಡೆ ಎಟ್ಟಕೊಂಡದ ನೋಡಲ್ಲ, ಅಡುಗೆ ಮನ್ಯಾಗ ಬಿದ್ದಾವ ನೋಡ, ಜೈ ಅನ್ನಕುಂತಾವ. ಅವ್ನು ತೊಗೊಂಬಂದು ಲಗುನ ಬಾಂಡೆ ತಿಕ್ಕ ನೀನು. ಸರಿ ಚಿಗವ್ವ. ಲಗುನ ಕೆಲಸ ಮಾಡೋದೇ ಗೊತ್ತಿಲ್ಲ, ಮೈಗಳ್ಳಿ. ನಂಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಾಳಕಿ. ಎಷ್ಟು ಮೈಗಳ್ಳಿ ಅದಾಳ ಅಂತಂದೆ. ಒಂದು ಜಂಪರ್ ಹೊಲ್ಯಾಕ 4 ತಾಸು ಮಾಡ್ತಾಳೆ, ಒಂದು ಬಾಂಡೆ ತಿಕ್ಕಾಕ 2 ತಾಸು ಬೇಕೀಕಿಗೆ. ಏನು ಕೆಲಸ ಮಾಡ್ತೈತೆ ಏನ? ಬರೀ ಮೈಗಾಳ್ತನ ಮಾಡೋದು, ಕುತ್ಕೊಳ್ಳೋದು, ಇದೇ ಆಗ್ಬಿಟ್ಟೈತಿ ಕಿರಂತೂ. ನೀವೇನ್ರಿ ನೀವು ಏನೋ ಇಲ್ಲೇ ನಿಂತಿರಲ್ಲ? ಹೋಗ್ರಿ ಅತ್ತಾಗ ಬಜಾರ್ನಾಗ ಏನಾರ ಮಾತಾಡ್ದಿರ್ತೈತಿ ನೋಡ್ರಿ ಗಣಸ್ರ ಜೊತೆ. ಹೋಗ್ರಿ, ಇಲ್ಲ ಅಡುಗೆ ಮನೆ ಆಗದಕ್ಕದಿರಿ. ಲೇ,
ಇದು ಅಡಿಗೆ ಮನಿ ಅಲ್ಲ. ನೀನೇನು ಅಡಿಗೆ ಮಾಡಕ್ ಕುಂತಿಲ್ಲ, ನಿಂತಿರೋದು ಹೊರಗಡೆ ಮನಿ ಮುಂದೆ, ಬಜಾರ್ ಮುಂದೆ. ಒಂದು ಸ್ವಲ್ಪ ಲಕ್ಷ್ಯ ಇರಲಿ ಎಲ್ಲಿ ನಿಂತಿದಿ ಏನು ಅಂತ ಅನ್ನೋದು. ಆತ್ ತಗೋರಿ, ನೀವು ಅದಕ್ಕೆ ಒಂದ ಸಮನ ಒದ್ರಾ ಕುಂತೀರಿ ಈಗ. ಹೋಗ್ರಿ ಅತ್ತಾಗ ಹೋಗ್ರಿ, ಏನಾರು ಕೆಲಸ ವಾರೆ ಬದುಕಿದ್ರೆ ಏನಾರ ಮಾಡಿ ಹೋಗ್ರಿ, ಇಲ್ಲ ಹೊಲ್ದಾಗ ಏನಾರು ಕೆಲಸ ಇರ್ತೈತೆ ನೋಡಿ. ನಡಿ, ನಾನು ಒಂದು ಸ್ವಲ್ಪ ಕೆಲಸ ಐತಿ, ಇಲ್ಲೇ ಹೋಗಿ ಬರ್ತೀನಿ. ನಾ ಬರೋಷ್ಟಿಗೆ ಈಕಿ ಬಾಂಡೆ ತಿಕ್ಲಿಲ್ಲ ಅಂದ್ರೆ ಐತಿ ಈಕಿಗೆ ಇವತ್ತು. ಪಾಪ ಹುಡುಗಿದು ಮುಂಜಾನಿಂದ ರಾತ್ರಿ ತನಕ ಜೀವತ್ತಿಂದ ಜೀರಿಗೆ ಹರಿತಾಳ ನೋಡಿಕ್ಕಿ ಅಂತೂ. ಯಪ್ಪ ನನಗಂತೂ ಹೇಳಿ ಹೇಳಿ ಸಾಕಾಗುತ್ತಿಕ್ಕಿಗೆ. ನನ್ನ ಪಾಪದ ಲಲಿತವ ಮುಂದೆ ಒಳ್ಳೆ ಗಂಡನ ಮನೆಗಾರ ಹೋದ್ಮೇಲೆ ಅಲ್ಲಿ ಗಂಡನ ಮನೆಯಾಗಾರ ಚೆಂದ ತೆಗ್ಸುಕವಾಗರ ಇರಲಿ. ಇಲ್ಲಿ ಇಕ್ಕಿ ಕೈಯಾಗಂತೂ ಒಂಥರ ಏನದು ಕಬ್ಬು ಕಬ್ಬು ಮಿಷಿನಾಗ ಹಾಕಿ ಹಿಂಡ್ತಾರಲ್ಲ, ಆ ನಮ್ನಿ ಹಿಂಡ್ತಾರ ಆ ಹುಡುಗಿ ಜೀವನಾನ. ಏನು ಮಾಡಾಕುಂತೀಯ ಲಲಿತಾ? ಬಾಲೇ ಸವಿತಿ, ಏನೆಲ್ಲ ಬಾಂಡೆ ತಿಕ್ಕ ಕುಂತಿದ್ದೆ ನೋಡು. ನಿಂದು ಕೆಲಸ ಎಲ್ಲ ಆತನ್ಲೆ? ಹ್ಞೂನ್ಲೆ, ಅಡುಗೆ ಮುಂಜಾನೆದ್ದ ಇದು ಅಡುಗೆ ಎಲ್ಲ ಮಾಡಿಟ್ವಿ. ನಾನು ನಮ್ಮವ್ವ ಸೇರಿ ಮನ್ಯಾಗೂ ಎಲ್ಲ ಕೆಲಸ ಆತು ನೋಡು. ಬಟ್ಟೆ ಒಂದು ಒಗಿಬೇಕಾ, ಇನ್ನೊಂದು ಸ್ವಲ್ಪ ಬಿಟ್ಟು ಒಗದ್ರ ಆತಂತಂದು ಬಿಟ್ಟೆ. ಏನು ಲೇಪ ನಿಮ್ಮ ಚಿಗವ್ವ ಒಂದೇ ಸಮನ ಒದ್ರಾ ಕುಂತು ಬಿಟ್ಟಾಳಲ್ಲ, ಆ ಕಡೆ ಬಜಾರ್ನಾಗೆಲ್ಲ ಕೆಲಸ ಕುಂತೈತಿ ನಿಮ್ಮ ಚಿಗವ್ವ ಒದ್ರದ ಬಾಯಿ. ನಿಂಗೆ ಗೊತ್ತಲ್ಲೇ ನಮ್ಮ ಚಿಗವನ ಬಾಯಿ ಹೆಂಗೆ ಅನ್ನೋದು. ಜೋರು ಜೋರು ಒದ್ರಾಡಕೊಂತಿದ್ಲು, ಅದು ಹಂಗೆ ಇರೋದ ಬಿಡು ನಮ್ಮ ಮನ್ಯಾಗ. ಅಂದಂಗೆ ಏನು ಈ ಕಡೆ ಬಂದಿಯಲ್ಲ? ಅಲ್ಲಲ್ಲಿ ನೀವು ಒಂದು ಸ್ವಲ್ಪ ನಿಮ್ಮ ಚಿಗವ್ಗೆ ಒಂದು ಸ್ವಲ್ಪ ಏನಾರು ಎದ್ರು ಮಾತಾಡ್ಬೇಕು. ಇಲ್ಲಾಂದ್ರೆ ನಿಮ್ಮ ಚಿಗವ್ವ ನಿನ್ನನ್ನು ಏನದು ರುಬ್ಬು ಸ್ಯಾಡ್ ಬಿಡ್ತಾಳೆ ನೋಡು. ಮುಂಜಾನೆ ಒಂದು ತಟಗೂ ಪುರುಸತ್ತು ಕುತ್ಕೊಳಕ ಬಿಡಲ್ಲ ಲೇಪ ನಿನಗೆ. ಏನು ಅನ್ನಂಗಿಲ್ಲ ನೀನು ನಿಮ್ಮ ಚಿಗವ್ಗೆ. ನೀನು ಅನ್ಕೊಂಡಂಗೆ ಏನಿಲ್ಲ ಬಿಡಲೆ ಸವಿ. ನಮ್ಮ ಚಿಗವ್ವ ನನ್ನ ಮೇಲೆ ಜೀವನ ಅದಾಳ. ಅದು ಒಂದು ಸ್ವಲ್ಪ ಬೆಳಗ್ಗೆ ಬ್ಲೌಸ್ ಹೊಲಿಯೋದಿತ್ತ, ಅದು ಹೊಲ್ಕೊಂತ ಕುತ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಕೆಲಸ ಏನೂ ಆಗಿಲ್ಲಾಗಿತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಒದ್ರಾಡ ಕುಂತಿದ್ರೆ ಆಟ. ಅದನ್ನು ಬಿಟ್ರೆ ಮತ್ತೇನಿಲ್ಲ ಬಿಡು. ನೀ ಬರೀ ನಿಮ್ಮ ಚಿಗವನ್ನ ಮಾತ್ರ ಯಾರ ಮುಂದೆ ಬಿಟ್ಕೊಡಕ್ಕೆ ಹೋಗ್ಬೇಡ. ನೀನು ಯಾರ ಮುಂದೆ ಬಿಟ್ಕೊಡ್ಲಿಲ್ಲ ಅಂದ್ರೆ ನಡಿತೈತಿ. ನನ್ನ ಮುಂದಾರ ಒಂದು ಸ್ವಲ್ಪ ಬಿಟ್ಕೊಡು. ನಿಮ್ಮ ಚಿಗವ್ವ ಹೆಂಗೆ ಅದಾಳ ಅನ್ನೋದು ನನಗೆ ಗೊತ್ತಿದ್ದಿದ್ದ ಐತಿ. ಅಲ್ಲಲ್ಲಿ ಪ್ಯಾಟಿಗೆ ಹೋಗೋಣ ಅಂತ ಅಂದಿದ್ದೆಲ್ಲ, ನೀ ನೋಡಿದ್ರೇನ ರೆಡಿನ ಆಗಿಲ್ಲ. ಮತ್ತು ಬರ್ತೀಯ ನೀನು ಇಲ್ಲಿ ಇವತ್ತು? ಪ್ಯಾಟಿಗೆ ಅಲ್ಲಿ ಇವತ್ತು ಆಗಲ್ಲೇ ಸವಿತೆ. ಭಾಳ ಅಂದ್ರೆ ಭಾಳ ಕೆಲಸ ಅದಾವು. ಇವತ್ತು ಬೆಳಗ್ಗೆ ನಮ್ಮ ತಮ್ಮ ಅದು ಚುಮ್ಮರಿ ಮಾಡಿದ್ದಿದ್ದ, ಹಂಗಾಗಿ ಚುಮ್ಮರಿ ಮಾಡೀನಿ. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಆಮೇಲೆ ಹೊಲಿಯೋ ಬಟ್ಟೆನೂ ಭಾಳ ಅದಾವು. ಮತ್ತು ಬಟ್ಟೆ ಒಗಿಬೇಕು, ಕಸ ಅನ್ನಬೇಕು, ನೆಲ ಒರೆಸ್ಬೇಕು, ಮನೆ ಕೆಲಸ ಭಾಳ ಅದಾವಲ್ಲಿ. ಅದು ಅಲ್ದ ಇಷ್ಟೆಲ್ಲ ಕೆಲಸ ಇದ್ದಾಗ ನಮ್ಮ ಚಿಗೋಗಿ ಏನಾರ ನಾ ಪ್ಯಾಟಿಗೆ ಹೋಗಿ ಬರ್ತೀನಿ ಅಂತ ಅಂದಂದ್ರೆ ಬೈದ ಬಿಡ್ತಾಳೆ. ಅದಕ್ಕೆ ಇನ್ನೊಂದು 2 ದಿನ ಬಿಟ್ಟು ಹೋಗೋಣ ಅಲ್ಲೇ. ಇವತ್ತೊಂದು ದಿನ ಬ್ಯಾಡಲ್ಲೇ. ಆತು ತಗೋ, ಮತ್ತು ನೀನ ಖಾಲಿ ಇದ್ದಾಗ ಹೋದ್ರೆ ಆತು ತಗೋ. ಸರಿ ಅಂದಂಗೆ ಏನಾರು ತಿಂದಿಯಾನೇನಿಲ್ಲ ಇನ್ನ? ಯಾಕೆ ಲಲಿತಿ ಮುಖ ಈಟ ಮಾಡ್ಕೊಂಡಿಲ್ಲ? ಯಾಕಿನ್ನ ಏನೂ ತಿಂದಿಲ್ಲ ನೀನು? ಇನ್ನೂ ಇಲ್ಲಲೇ, ಏನೂ ತಿಂದಿಲ್ಲ. ಆ ಚುಮ್ಮರಿನೂ ಮನ್ಯಾಗ ಸ್ವಲ್ಪ ಇದ್ದ, ಹಾಗಾಗಿ ಅವ್ರಿಗೆ ಆಗಷ್ಟಷ್ಟು ಚುಮ್ಮರಿ ಮಾಡೀನಿ. ನಾ ಚಹಾ ಆಟ ಕುಡ್ದೀನಿ. ಇನ್ನೂ ಏನೂ ತಿಂದಿಲ್ಲ. ಅಡುಗೆ ಮಾಡ್ತೀನಿ ಲಘುನ. ಅಡುಗೆ ಮಾಡಿದ್ಮೇಲೆ ಒಮ್ಮಕ್ಕೆ ಊಟನ ಮಾಡಿಬಿಡ್ತೀನಿ ಬಿಡು. ಅಲ್ಲಲ್ಲಿ ಮನ್ಯಾಗ ಮುಂಜಾನಿಂದ ಸಂಜೆ ತನಕ ಒಂದೇ ಸಮನ ಕೆಲಸ ಮಾಡ್ತಿರ್ತಿದ್ದಿ. ಮನೆ ಕೆಲಸ ತಪ್ಪಷ್ಟಿಗೆ ಹೊಲಿಯೋದು ಎಲ್ಲ ಕೆಲಸ ಮಾಡ್ತಿರ್ತಿದ್ದಿ. ಅಂದ್ರೂ ನಿಮ್ಮ ಚಿಗವ್ಗ ನಿನ್ನ ಮೇಲೆ ಕನಿಕರನೇ ಇಲ್ಲರಲ್ಲಿ. ಇಲ್ಲಿ ಬಿಡಲೆ, ನಾ ಪಡ್ಕೊಂಬಂದಿದ್ದ ಈಟೈತಿ, ಏನು ಮಾಡೋದು? ಸುಮ್ಮನೆ ಇರಲಿಪ್ಪ. ಮತ್ತು ಯಾರು ನಮ್ಮ ಮನ್ಯಾಗ ಕೇಳಿಸ್ಕೊಂಡ್ರು ಅಂದ್ರೆ ಚಿಗವನ ಮುಂದೆ ಹೇಳಿಲ್ಲ ಅಂದ್ರೆ ಅಷ್ಟೆ. ಮತ್ತು ನನ್ನನ್ನು ನಿನ್ನನ್ನು ಮಾತಾಡೋಕ್ಕೂ ಬಿಡಂಗಿಲ್ಲ ನೋಡಿ ನಮ್ಮ ಚಿಗವ್ವ. ಅದಕ್ಕೆ ಸುಮ್ಮನೆ ಇದ್ದು ಬಿಡಲೆ. ಯಾಕ ಹಾಂ ಇಲ್ಲೇ ಇದ್ದೀನಿ, ಬಾಪವನ. ಸವಿತಿ ನೀ ಹೋಗಿರ್ಲಿ, ಮತ್ತು ನಮ್ಮ ತಮ್ಮ ಬಂದ, ಗೊತ್ತಲ್ಲ ನಿನಗೆ. ನೀ ಹೋಗಿರು, ನಾ ಆಮೇಲೆ ಬೇಕಾರೆ ಕರಿತೀನಂತ, ಇಲ್ಲ ನಿಮ್ಮ ಮನೆ ತಲೆ ಬರ್ತೀನಂತ, ಅವಾಗ ಮಾತಾಡಿದ್ರೆ ಆತ. ನೀ ಹೋಗು. ಸರಿ ತಗೋ. ಯಾಕ ನಾನು ಚುಮ್ಮರಿ ಮಾಡಂತಂದಿದ್ದೆ, ಮಾಡಿ ಇಲ್ಲ ನೀನು? ಹ್ಞೂ ಪವನ, ಮಾಡಿಟ್ಟೀನಿ ನೋಡಿ ಚುಮ್ಮರಿ. ಅಡುಗೆ ಮನ್ಯಾಗ ಅಲ್ಲೇ ಮಾಡಿಟ್ಟೀನಿ. ಒಂದು ಸ್ವಲ್ಪ ಹಾಕ್ಕೊಂಡು ತಿಂದುಬಿಡಪ್ಪ. ಬಾಂಡೆದವು ತಿಕ್ಕಿಟ್ಟು ಬರ್ತೀನಿ ನಾನು. ಯಾಕ ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನೀನೇ ಹಾಕ್ಕೊಡು ಬಾ ನನಗೆ ಚುಮ್ಮರಿನ. ಲಘುನ ಬಾವೆ, ನಾ ಕಾಲೇಜ್ ಹೋಗ್ಬೇಕು, ನಂಗೆ ಹೊತ್ತಾಕೈತಿ. ಅಪ್ಪವನ ಒಂದು ಸ್ವಲ್ಪ ಬಾಂಡೆ ಭಾಳ ಅದಾವು. ಹೋಗ ನೀನೇ ಹಾಕೊಂಡು ತಿನ್ನೋಗಪ್ಪ. ಮಾಡಿಟ್ಟೀನೆಲ್ಲ, ನೀ ಹಾಕೊಂಡೋದು ತಿನ್ನೋದು ಆಟ. ಬೇಕಾದ್ರೆ ತಾಟ ಅಲ್ಲೇ ಇಡು, ನಾ ಬೇಕಾದ್ರೆ ಆಮೇಲೆ ತೊಗೋತೀನಂತೆ. ಹೋಗಪ್ಪ. ಯಾಕ ನೀನೇನು ಈಗ ಚುಮ್ಮರಿ ಹಾಕ್ಕೊಡ್ತೀಯ? ನಾನು ಅವಾಗ ಕರೀಲ, ಅವಾಗ ಕರಿತೀನ. ಅವನ ಬಂದು ನಿನಗೆ ಹೇಳ್ತಾಳ, ಅವಾಗ ನೀನೇ ಹಾಕ್ಕೊಡ್ತಿದ್ದಿ ಜಕ್ಕಸ್ತಾ. ಯವ್ವ ಪವನ ಬೇಡಪ್ಪ, ಬೇಡ. ಚಿಗೋಗೇನು ಕರೆ ಹಾಕೋಬೇಡ. ನಡಿ, ನಾನು ಹಾಕ್ಕೊಡ್ತೀನಿ ನಿನಗೆ. ಲಘುನ ಬಾ, ನನಗೆ ಹೊತ್ತಾಕೈತಿ ಮತ್ತೆ.